ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ನನ್ನ ಹಿರಿಯ ಮಗ ದರ್ಶನ್ ನನ್ನ ಎಂದಿಗೂ ಮರೆಯೋದಕ್ಕಾಗಲ್ಲ ಅಂದಿದ್ದ ಸುಮಲತಾ. ಸುಮಮ್ಮ ಹಾಳು ಬಾವಿಗೆ ಬೀಳುವಂದ್ರು ಬೀಳ್ತೀರಿ ಅಂದಿದ್ದ ದರ್ಶನ್. ಅಮ್ಮ ಮಗನ ನಡುವೆ ಬಿರುಕು ಮೂಡಲು ಕಾರಣ ನಿಗೂಢ. ಮದರ್ ಇಂಡಿಯಾ ಚಾಲೆಂಜಿಂಗ್ ಸ್ಟಾರ್ ಮಧ್ಯೆ ಬಿರುಕು. ನಟ ದರ್ಶನ್ ಇನ್ಸ್ಟಾಗ್ರಾಂ ಖಾತೆಯಿಂದ ಆಪ್ತರಿಗೆ ಕೋಕ್. ಸುಮಲತಾ ಅಭಿಷೇಕ್ರನ್ನ ಅನ್ಫಾಲೋ ಮಾಡಿದ ನಟ. ಸಂಕಷ್ಟದಲ್ಲಿ ಜೊತೆಗಿರದ ಕಾರಣ ಮುನಿಸಿಕೊಂಡ್ರ ದರ್ಶನ್. ಮೈಸೂರಲ್ಲಿ ಡೆವಿಲ್ ಚಿತ್ರದ ಶೂಟಿಂಗ್ನಲ್ಲಿ ಪಾಲ್ಗೊಂಡ ನಟ ದರ್ಶನ್ 10 ತಿಂಗಳ ಬಳಿಕ ಶೂಟಿಂಗ್ನಲ್ಲಿ ಭಾಗಿ. ಚಿತ್ರೀಕರಣಕ್ಕೂ ಮುನ್ನ ಚಾಮುಂಡಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಟ. ಕಲ್ಲಂಗಡಿ ಇಡ್ಲಿ ಬಟಾಣಿ ಆಯ್ತು, ಈಗ ಮಲ್ಲಿಗೆಯಲ್ಲೂ ಮೋಸ. ಮಲ್ಲಿಗೆ ಹೂವಿಗೆ ಹಾಕೋ ಕೃತಕ ಬಣ್ಣದಿಂದ ಕೂದಲಿಗೆ ಹಾನಿ. ನ್ಯೂಸ್ ಫಸ್ಟ್ನಲ್ಲಿ ಮಲ್ಲಿಗೆ ಮೋಸದಾಟದ ಎಕ್ಸ್ಕ್ಲೂಸಿವ್ ದೃಶ್ಯ. ರಾಜಭವನಕ್ಕೆ ಪಾದಯಾತ್ರೆ ಮಾಡಿದ ಪ್ರತಿಪಕ್ಷಗಳ ಸದಸ್ಯರು. ರಾಜ್ಯಪಾಲರನ್ನು ಭೇಟಿಯಾಗಿ ಸರ್ಕಾರದ ವಿರುದ್ಧ ದೂರು. ಗ್ಯಾರಂಟಿ ಅನುಷ್ಠಾನ ಸಮಿತಿ ವಿರುದ್ಧ ಬಿಜೆಪಿ ಜೆಡಿಎಸ್ ಕಂಪ್ಲೇಂಟ್. ವಿಚಾರಣೆ ವೇಳೆ ಸಚಿವರ ಹೆಸರು ಬಾಯ್ಬಿಟ್ಟಿರೋ ರನ್ಯಾ ಸಾಕಷ್ಟು ದಿನದಿಂದ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ದಿದ್ದಾಗಿ ಒಪ್ಪಿಗೆ. ಸ್ಮಗ್ಲಿಂಗ್ನಲ್ಲಿ ಪ್ರಭಾವಿಗಳ ಕೈವಾಡದ ಬಗ್ಗೆ ರನ್ಯಾ ಮೌನ. ಯುಬಿಸಿಟಿಯ ಸ್ಕೈವಾರ್ನಲ್ಲಿ ಪಾರ್ಟಿಗೆ ಹೋದಾಗ ರನ್ಯಾಗೆ ಸಚಿವರ ಪುತ್ರನ ಪರಿಚಯ. ಪುತ್ರನ ಮೂಲಕ ಪ್ರಭಾವಿ ರಾಜಕಾರಣಿಯ ಪರಿಚಯ. ಬಳಿಕ ವಿದೇಶಕ್ಕೂ ಪ್ರವಾಸ. ನ್ಯೂಸ್ ಫಸ್ಟ್ ಬಿಚ್ಚಿಡ್ತಾ ಇದೆ ಡೈಮಂಡ್ ನೆಕ್ಲೆಸ್ ರಹಸ್ಯ. ರನ್ಯಾ ಮನೆಯ ಪರಿಶೀಲನೆಯ ವೇಳೆ ಕೋಟಿ ಹಣ ಪತ್ತೆ. ಮನೆಯಲ್ಲಿ ಸಿಕ್ಕ 2,67,00,000 ಹಣದ ಬಗ್ಗೆ ಡಿಆರ್ಐ ಅಧಿಕಾರಿಗಳಿಂದ ಪ್ರಶ್ನೆ. ಸಾಕಷ್ಟು ವಸ್ತುಗಳು ಸೀಸ್. ಚಿನ್ನಾಭರಣದ ಮೂಲ ಕೊಡುವಲ್ಲಿ ವಿಫಲ. ಮೂರು ತನಿಖಾ ತಂಡದಿಂದ ನಡೀತಾ ಇದೆ ಚಿನ್ನದ ತನಿಖೆ. ಡಿಆರ್ಐ, ಸಿಬಿಐ, ಸಿಐಡಿ ಅಧಿಕಾರಿಗಳಿಂದ ಮುಂದುವರಿದ ಎನ್ಕ್ವೈರಿ. ತರುಣ್ ಮೂಲಕವೇ ರನ್ಯಾ ಸ್ಮಗ್ಲಿಂಗ್ನಲ್ಲಿ ಭಾಗಿಯಾಗಿರೋ ಶಂಕೆ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ರನ್ಯಾಗೆ ಐಟಿ ಸಂಕಷ್ಟ. ಯಾವುದೇ ವ್ಯಕ್ತಿ 2 ಲಕ್ಷ ನಗದು ಹೊಂದುವಂತಿಲ್ಲ. ತನಿಖೆ ನಡೆಸೋದಕ್ಕೆ ಐಟಿ ಇಲಾಖೆಯಿಂದ ಸಿದ್ಧತೆ. ಕೋರ್ಟ್ನಿಂದ ಅನುಮತಿ ಪಡೆದು ಜೈಲಿನಲ್ಲೇ ವಿಚಾರಣೆ ಸಾಧ್ಯತೆ. ಒಂದೇ ಮನೆಯಲ್ಲಿದ್ದರೂ ಪತ್ನಿಯಿಂದ ಜತಿನ್ ದೂರ. ಕೌಟುಂಬಿಕ ಕಲಹದಿಂದ ಮಾನಸಿಕ ಖಿನ್ನತೆಗೊಳಗಾಗಿದ್ದ ಜತಿನ್. ಪ್ಯಾನಿಕ್ ಅಟ್ಯಾಕ್ ನಿಯಂತ್ರಣಕ್ಕೆ ಮಾತ್ರೆ ಸೇವನೆ. ನ್ಯೂಸ್ ಫಸ್ಟ್ನಲ್ಲಿ ಎಕ್ಸ್ಕ್ಲೂಸಿವ್ ಮೆಡಿಕಲ್ ರಿಪೋರ್ಟ್. ರನ್ಯಾ ರಾವ್ಗೆ ವಿವಿಐಪಿಗಳ ಸಂಪರ್ಕ ಸಿಕ್ಕಿದ್ದೇ ಇಂಟ್ರೆಸ್ಟಿಂಗ್. ಓದು ನಿಲ್ಲಿಸಿ ಸಿನಿಮಾದಲ್ಲಿ ಆಸಕ್ತಿ ತೋರಿದ ರನ್ಯಾ. ಮಲ ತಂದೆಯೇ ರನ್ಯಾಗೆ ಕೊಡಿಸಿದ್ರು ಸಿನಿಮಾ ಚಾನ್ಸ್. 2 ಚಿತ್ರಕ್ಕೆ ಪರೋಕ್ಷವಾಗಿ ರಾಮಚಂದ್ರ ರಾವ್ ಬಂಡವಾಳ. ನಟಿ ರನ್ಯಾ ರಾವ್ಗಿತ್ತು ವೈಲ್ಡ್ ಲೈಫ್ ಫೋಟೋಗ್ರಫಿಯ ಹವ್ಯಾಸ. ಫೋಟೋಗ್ರಫಿಗೆ ಹೋದಾಗ ರನ್ಯಾಗೆ ಜತಿನ್ ಪರಿಚಯ. ಕೀನ್ಯಾದ ಮಸೈಮಾರ, ಮಧ್ಯಪ್ರದೇಶದ ಬಂದಾವ್ಗರ್ ಫೋಟೋಸ್ ನ್ಯೂಸ್ ಫಸ್ಟ್ಗೆ ಲಭ್ಯ. ನಟಿ ರನ್ಯಾ ಬೆನ್ನಲ್ಲೇ ಮತ್ತಿಬ್ಬರು ನಟಿಯರಿಗೆ ಮಾಸ್ಟರ್ ಸ್ಟ್ರೋಕ್. ಸ್ಯಾಂಡಲ್ವುಡ್ ಡ್ರಗ್ ಕೇಸ್ನಲ್ಲಿ ಸಂಜನಾ ರಾಗಿಣಿಗೆ ಸಂಕಷ್ಟ. ಎಫ್ಐಆರ್ ರದ್ದು ಪ್ರಶ್ನಿಸಿ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಿದ ಸಿಸಿಬಿ. ಗೋಲ್ಡ್ ಫ್ರಾಡ್ ಕೇಸ್ ಬಳಿಕ ಕೊಲೆ ಬೆದರಿಕೆ ಹಾಕಿದ್ದರ ಐಶ್ವರ್ಯ ಗೌಡ. 10 ಲಕ್ಷ ಸಾಲ ಮರುಪಾವತಿಗೆ ಪಟ್ಟು ಹಿಡಿದು ಕೊಲೆ ಬೆದರಿಕೆ. ನಮಗೆ ಸೂಕ್ತ ರಕ್ಷಣೆ ನೀಡುವಂತೆ ಮಂಡ್ಯ ಪೊಲೀಸ್ ಠಾಣೆಗೆ ವಿನೋದ್ ರಾಜ್ ಎಂಬವರಿಂದ ದೂರು. ಗುಬ್ಬಿ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷನಿಗೆ ಹನಿ ಟ್ರ್ಯಾಪ್. 20 ಲಕ್ಷ ಹಣಕ್ಕೆ ಡಿಮಾಂಡ್. ಕೊಡದೇ ಇದ್ರೆ ರೇಪ್ ಕೇಸ್ ಹಾಕೋದಾಗಿ ಬೆದರಿಕೆ. ಮನನೊಂದ ಅಣ್ಣಪ್ಪ ಸ್ವಾಮಿಯಿಂದ ಗುಬ್ಬಿ ಪೊಲೀಸ್ ಠಾಣೆಗೆ ದೂರು. ಆಡಳಿತ ಭಾಷೆ ಕನ್ನಡಕ್ಕೆ ಎಳ್ಳು ನೀರು ಬಿಡ್ತಾ ಬೆಳಗಾವಿ ಜಿಲ್ಲಾಡಳಿತ. ಕಾನೂನು ಬಾಹಿರವಾಗಿ ಆಡಳಿತ ಭಾಷೆಯಲ್ಲದ ಮರಾಠಿಯಲ್ಲಿ ದಾಖಲೆ ವಿತರಣೆ. ಮರಾಠಿಗರ ದರ್ಪಕ್ಕೆ ದಂಗಾದ್ರ ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್.
ಹಾವೇರಿಯಲ್ಲಿ ಅಂಗನವಾಡಿ ಮಕ್ಕಳ ಹಾಲಿನ ಪುಡಿ ದುರುಪಯೋಗ. ಸಿಡಿಪಿಒ ಎಂಆರ್ ನಂದಕುಮಾರ್ ಮೇಲೆ ಕೇಳಿಬಂದ ಆರೋಪ. ಜಿಲ್ಲಾ ನಿರೂಪಣಾಧಿಕಾರಿಗಳ ಪರಿಶೀಲನಾ ವರದಿಯಲ್ಲಿ ಆರೋಪ ಸಾಬೀತು. ಉತ್ತರ ಕನ್ನಡದ ಅಂಕೋಲದಲ್ಲಿ ಚುರುಕುಗೊಂಡ ಕೇಣಿ ಬಂದರು ವಿರೋಧಿ ಹೋರಾಟ. ಕಡಲ ತೀರಕ್ಕಿಳಿದ 100ಕ್ಕೂ ಅಧಿಕ ನಾಡದೋಣಿಗಳು. ಜಿಎಸ್ಡಬ್ಲ್ಯೂ ಕಂಪನಿಯ ಸರ್ವೆ ಕಾರ್ಯ ವಿರೋಧಿಸಿ ಹೋರಾಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.